ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ವಿಶೇಷವಾಗಿ ಇವತ್ತಿನ ದಿನ ಆಚರಣೆ ಮಾಡ್ತಾ ಇರುವಂಥ 13ನೇ ತಾರೀಕು ವಿಶೇಷವಾಗಿ ಆಚರಣೆ ಮಾಡ್ತಾ ಇರೋವಂಥ ಹನುಮದ್ ಜಯಂತಿ ಅಂತ ಕೆಲವೊಬ್ಬರು ಅಂದ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಅದು ಹನುಮನ್ ಜಯಂತಿ ಅಲ್ಲ, ವಿಶೇಷವಾಗಿ ಹನುಮದ್ ವ್ರತ ಅಂತ ಕರೀತಾರೆ. ಆ ವ್ರತನ ನಾವು ಅನಂತ ಚತುರ್ದಶಿ ವ್ರತ ಯಾವ ರೀತಿ ಆಚರಣೆ ಮಾಡ್ತಾ ಇದ್ವೋ ಅದಕ್ಕೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಹನುಮಂತ ದೇವರಿಗೆ ವಿಶೇಷವಾಗಿ ಆಚರಣೆ ಮಾಡುವಂತಹ ಆಚರಣೆಯ ಪದ್ಧತಿನೇ ಹನುಮದ್ ವ್ರತ ಆಗಿರುತ್ತೆ. ಯಾಕಂದರೆ ಸ್ನೇಹಿತರೆ, ವಿಶೇಷವಾಗಿ ಇದನ್ನು ನಾವು ಏನಂತ ಅಂತಾರೆ ಅಂದರೆ, ರಾಮನ ಪರಮ ಭಕ್ತ ಹನುಮಂತನನ್ನು ನೆನೆದರೆ ಸಾಕು, ಬುದ್ಧಿಬಲ, ಯಶಸ್ಸು, ಧೈರ್ಯ ಎಲ್ಲವೂ ಪ್ರಾಪ್ತವಾಗುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ. ಈ ರೀತಿಯಾದ ಒಂದು ನಂಬಿಕೆ ಇರುವಂತಹ ಹನುಮದ್ ವ್ರತದ ಆಚರಣೆಯು ಮಾರ್ಗಶಿರ ಮಾಸದ ತ್ರಯೋದಶಿ ಎಂದು ಬಹುತೇಕರು ಆಚರಣೆ ಮಾಡುತ್ತಾರೆ. ಭಾದ್ರಪದ ಮಾಸದ ಶುದ್ಧ ಚತುರ್ದಶಿ ಎಂದು ಅನಂತ ವ್ರತವನ್ನು ಆಚರಿಸಿದಂತೆಯೇ ಈ ಮಾರ್ಗಶಿರ ಶುಕ್ಲ ಪಕ್ಷದ ತ್ರಯೋದಶಿ ಎಂದು ಈ ಹನುಮದ್ ವ್ರತವನ್ನು ಆಚರಿಸುವ ಪದ್ಧತಿಯನ್ನು ರೂಢಿಯಲ್ಲಿಟ್ಟುಕೊಂಡಿದ್ದಾರೆ. ಆದರೆ ಈ ದಿನವನ್ನು ಅದೇಕೋ ಏನೋ ಬಹುತೇಕರು ಈ ದಿನವನ್ನು ಹನುಮದ್ ಜಯಂತಿ ಎಂದು ಹೇಳುತ್ತಾರೆ. ವಾಸ್ತವವಾಗಿ ಹನುಮನ್ ಜಯಂತಿ ಬಂದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಅನಂತ ವ್ರತದಲ್ಲಿ ಯಮುನಾ ಪೂಜೆಯಾದರೆ ಇಲ್ಲಿ ಚಂಪಾ ಪೂಜೆ ಮಾಡಲಾಗುತ್ತದೆ. ಅನಂತನ ವ್ರತದಲ್ಲಿ ಕೆಂಪು ಬಣ್ಣದ 14 ಗಂಟುಗಳ ದಾರವನ್ನು ಕಟ್ಟಿಕೊಂಡಲ್ಲಿ ಹನುಮದ್ ವ್ರತದಂದು ಹಳದಿ ಬಣ್ಣದಿಂದ 13 ಗಂಟೆಗಳ ದಾರವನ್ನು ಕಟ್ಟಿಕೊಳ್ಳಲಾಗುತ್ತದೆ. ಅಂದರೆ ವಿಶೇಷವಾಗಿ ಚೈತ್ರ ಮಾಸದಲ್ಲಿ ಅಂದರೆ ಏಪ್ರಿಲ್ ತಿಂಗಳುಗಳಲ್ಲಿ ಬರುವಂಥದ್ದು ವಿಶೇಷವಾಗಿ ಹನುಮ ಜಯಂತಿ ಆಗಿರುತ್ತೆ. ಮಾರ್ಗಶಿರ ಮಾಸದಲ್ಲಿ ಬರೋ ಅಂಥದ್ದು ವಿಶೇಷವಾಗಿ ಹನುಮದ್ ವ್ರತ ಆಗಿರುತ್ತೆ. ನಾವು ಅನಂತ ಚತುರ್ದಶಿ ವ್ರತನ ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿ ಹನುಮದ್ ವ್ರತದ ಆಚರಣೆ ಈ ದಿನಗಳಲ್ಲಿ ಮಾಡ್ತಾರೆ. ಅದಕ್ಕೆ ಒಂದು ಉದ್ದೇಶ ಇದೆ. ಅದು ಯಾವ ರೀತಿ ಅಂತಂದರೆ ನೋಡಿ, ಹನುಮದ್ ವ್ರತದ ಆಚರಣೆಯ ಒಂದು ಪುಟ್ಟ ಕಥೆನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನನ ಮಾಡ್ತೀನಿ. ಬಾಲಕ ಹನುಮಂತನು ಕೆಂಪಗೆ ಹೊಳೆಯುತ್ತಿದ್ದ ಸೂರ್ಯದೇವನನ್ನು ಹಣ್ಣು ಎಂದು ಭಾವಿಸಿ ಆತನನ್ನು ತಿನ್ನಲು ಹೋದಾಗ ಸೂರ್ಯದೇವನು ತನ್ನ ವಜ್ರಾಯುಧವನ್ನು ಬಾಲಕನ ಮೇಲೆ ಪ್ರಹಾರ ಮಾಡಿದಾಗ ಪೆಟ್ಟು ತಿಂದ ಹನುಮಂತನು ಭೂಲೋಕಕ್ಕೆ ಅಪ್ಪಳಿಸುತ್ತಾನೆ. ಸೂರ್ಯನಿಂದ ಮಗನ ಮೇಲೆ ಆದ ಹತ್ಯೆಯಿಂದ ಕೋಪಗೊಂಡ ವಾಯುದೇವರು ತನ್ನ ಮಗ ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಯೊಳಗೆ ಅಂತರ್ಮುಖಿಯಾಗುತ್ತಾರೆ. ವಾಯುದೇವರು ಈ ರೀತಿ ಕುಪಿತರಾಗಿ ಅಡಗಿಕೊಂಡ ಪರಿಣಾಮ ಪ್ರಪಂಚದಾದ್ಯಂತ ಉಸಿರಾಟದ ತೊಂದರೆ ಉಂಟಾದಾಗ ದೇವಾನುದೇವತೆಗಳು ಬ್ರಹ್ಮದೇವರ ಬಳಿಗೆ ಹೋಗಿ ವಾಯುದೇವರ ಜೊತೆ ಸಂಧಾನ ಮಾಡಬೇಕೆಂದು ಕೇಳಿಕೊಂಡಾಗ ಅವರೆಲ್ಲರ ಇಚ್ಛೆಯಂತೆ ಬ್ರಹ್ಮದೇವರು ವಾಯುದೇವರ ಬಳಿಗೆ ಬಂದು ಹನುಮಂತನಿಗೆ ಚಿರಂಜೀವಿ ಆಗುವಂತ ಅರಸಿದ ದಿನವೇ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿ. ಹಾಗಾಗಿ ನೋಡಿ, ಅಂದು ಹನುಮದ್ ವ್ರತವನ್ನು ಆಚರಿಸಿದವರಿಗೆ ಸಕಲ ಅಭಿಷ್ಟವೂ ಲಭ್ಯವಾಗುವುದು ಎಂಬ ವರವನ್ನು ಕೊಡುತ್ತಾರೆ. ಅಂದಿನಿಂದ ಎಲ್ಲರೂ ತಮ್ಮ ಇಚ್ಛೆಯಂತೆ ಕೊಳ್ಳಲು ಹನುಮದ್ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ಹನುಮದ್ ವ್ರತದ ಆಚರಣೆಯ ಹಿನ್ನೆಲೆಯ ಕತೆ ಈ ರೀತಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು, ನಮ್ಮ ಕಷ್ಟ ಕಾರ್ಪಣ್ಯಗಳು ನೆರವೇರಬೇಕು ಅಂತ ಬಯಸುವಂಥವ್ರು ಈ ಹನುಮದ್ ವ್ರತ
ವ್ರತದ ದಿನ ವಿಶೇಷವಾಗಿ ಹನುಮಂತ ದೇವರಿಗೆ ನಿಮ್ಮ ಬೇಡಿಕೆಗಳು ಎಂಥದ್ದೇ ಇರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು ಅಥವಾ ತಮಗೆ ಯಾವುದೇ ರೀತಿಯ ಕಷ್ಟಗಳಿರ್ಬೋದು, ಮೃತ್ಯು ಕಂಟಕಗಳಿರ್ಬೋದು, ಆರೋಗ್ಯದ ಸಮಸ್ಯೆಗಳಿರ್ಬೋದು, ಕೆಲಸದ ಸಮಸ್ಯೆಗಳಿರ್ಬೋದು, ನೀವು ಯಾವುದೇ ಒಂದು ಬೇಡಿಕೆಗಳು ನಿಮಗೆ ಬೇಕು ಅಂತ ಬಯಸುವಂಥವ್ರು ಈ ಹನುಮದ್ ವ್ರತದ ದಿನ ವಿಶೇಷವಾಗಿ ಹನುಮಂತ ದೇವರಿಗೆ ವಿಶೇಷವಾದ ದೀಪದ ಆರಾಧನೆನ ಮಾಡೋದ್ರಿಂದ ಅಥವಾ ಹನುಮಂತನಿಗೆ ಇಷ್ಟಪಡುವಂತಹ ವಸ್ತುಗಳನ್ನ ನೀವು ಅವತ್ತಿನ ದಿನ ಹನುಮಂತ ದೇವರಿಗೆ ಸಮರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಹನುಮ ದೇವರಿಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಹನುಮದ್ ವ್ರತದ ದಿನ ನೀವು ವಿಶೇಷವಾಗಿ ಹನುಮಂತನ ದೇವಸ್ಥಾನಗಳಿಗೆ ಅಂದರೆ ಸಿಂಧೂರನ ನೀವು ದಾನವಾಗಿ ಕೊಡೋದು ಅಥವಾ ಮಣ್ಣಿನ ಹಣತೆಗಳಲ್ಲಿ ನೀವು ಸಿಂಧೂರದಿಂದ ಕಲಸಿದಂಥ ಬತ್ತಿಗಳನ್ನು ಮಾಡಿ ಅದಕ್ಕೆ ನೀವು ಎಳ್ಳೆಣ್ಣೆನ ಅಥವಾ ಸಾಸಿವೆ ಎಣ್ಣೆನ ಹಾಕಿ ನೀವು ದೀಪಗಳನ್ನು ಅವತ್ತಿನ ದಿನ ಹನುಮಂತನ ದೇವಸ್ಥಾನಗಳಲ್ಲಿ ನೀವು ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ಹನುಮದ್ ವ್ರತದ ದಿನ ವಿಶೇಷವಾಗಿ ನೀವು ಸಾಧ್ಯವಾದಷ್ಟು ಬಾಳೆಹಣ್ಣಿನ ದೀಪಗಳನ್ನು ಆಚರಣೆ ಮಾಡ್ತಾರೆ. ಅಂದರೆ ಆರೆಂಜ್ ಕಲರ್ ಸಿಂಧೂರ ಅಂತ ಸಿಗುತ್ತೆ. ಆ ಸಿಂಧೂರನ ನೀವು ನೀರಿನಲ್ಲಿ ಕಲಿಸ್ಕೊಂಡು ಅದನ್ನು ಬತ್ತಿಗಳನ್ನಾಗಿ ಮಾಡಿಕೊಂಡು ಬಾಳೆಹಣ್ಣನ್ನ ಅದರಲ್ಲೂ ಪಚ್ಚ ಬಾಳೆಹಣ್ಣನ್ನ ಪೀಸ್ಗಳಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ದೀಪ ಥರ ಮಾಡಿಕೊಂಡು ಅದರ ಒಳಗಡೆ ನೀವು ಕೇಸರಿ ಬತ್ತಿಗಳನ್ನು ನೀವು ಮಾಡಿಕೊಂಡು ಅದ್ರ ಒಳಗಡೆ ಅದನ್ನು ಇಟ್ಟು ಅದರಿಂದ ನೀವು ದೀಪಗಳನ್ನು ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ಅವತ್ತಿನ ದಿನ ಆಂಜನೇಯನಿಗೆ ಇಷ್ಟವಾದಂಥ ದೀಪಗಳನ್ನು ಹಚ್ಚೋದ್ರಿಂದ ಅದರಲ್ಲೂ ಬೆಲ್ಲದ ದೀಪಗಳನ್ನು ನೀವು ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ವಿಳೆದೆಲೆ ಹಾರಕ್ಕೆ ನೀವು ವಿಶೇಷವಾಗಿ ಅದರ ಮೇಲೆ ವಿಳೆದೆಲೆಯ ಹಾರದ ಮೇಲೆ ನೀವು ಸಿಂಧೂರದಿಂದ ಶ್ರೀರಾಮ ಅಂತ ನೀವು ಬರೆದು ಅದನ್ನು ನೀವು ಹಾರವಾಗಿ ನೀವು ಹನುಮಂತನ ದೇವಸ್ಥಾನಗಳಿಗೆ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮತ್ತು ಸಾಲ ಸೋಲಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಆಚರಣೆನ ನೀವು ಮಾಡಬೇಕಾಗುತ್ತೆ. ಈ ವಿಶೇಷವಾಗಿ ರಾಮನನ್ನು ನೀವು ಹನುಮಂತನನ್ನು ಒಲಿಸ್ಕೊಬೇಕು ಅಂದರೆ ರಾಮದೇವರನ್ನು ನೀವು ಎಷ್ಟು ರಾಮನ ಮಂತ್ರಗಳನ್ನು ನೀವು ಹನುಮದ್ ವ್ರತದ ದಿನ ನೀವು ಹೇಳ್ತೀರೋ ಅವತ್ತಿನ ದಿನ ಹನುಮಂತ ದೇವರಿಗೆ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಹನುಮದ್ ವ್ರತದ ದಿನ ವಿಶೇಷವಾಗಿ ಶ್ರೀರಾಮ ಸೀತಾದೇವಿಯ ಕಲ್ಯಾಣೋತ್ಸವಗಳನ್ನ ಮಾಡ್ತಾ ಇರ್ತಾರೆ. ಅಂಥ ಕಲ್ಯಾಣೋತ್ಸವಗಳಲ್ಲಿ ನೀವು ಹೋಗಿ ಭಾಗವಹಿಸಿ ರಾಮನ ಪೂಜೆಗೆ ನೀವು ಅನುಚಿತವಾಗಿ ಅಲ್ಲಿ ಕೂತಿದ್ದು ರಾಮನ ಅಷ್ಟೋತ್ತರಗಳನ್ನು ಹೇಳೋದಾಗಿರ್ಬೋದು, ಆ ವ್ರತದ ಕಥೆಗಳನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳೋದಿರ್ಬೋದು ಅಥವಾ ಕಲ್ಯಾಣೋತ್ಸವಗಳಲ್ಲಿ ನೀವು ಭಾಗವಹಿಸಿ ಅಲ್ಲಿ ಕೊಡುವಂಥ ರಕ್ಷೆ ಅಥವಾ ಮಂತ್ರಾಕ್ಷತೆ ಅಥವಾ ಕಂಕಣಗಳನ್ನು ನೀವು ಮನೆಗೆ ತಂದು ಪೂಜಿಸೋದಿರ್ಬೋದು ಅಥವಾ ಅದನ್ನು ನೀವು ಕೈಗೆ ಕಟ್ಕೊಳ್ಳೋದಿರ್ಬೋದು. ಆ ರೀತಿ ಎಲ್ಲ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಖಂಡಿತವಾಗ್ಲೂ ಮಾಡಿ. ಹನುಮದ್ ವ್ರತದ ದಿನ ಬೆಲ್ಲದ ದೀಪದ ಆರಾಧನೆ ಮಾಡಿ, ಇಲ್ಲಾಂದರೆ ಬಾಳೆಹಣ್ಣಿನ ದೀಪದ ಆರಾಧನೆ ಮಾಡಿ, ಇಲ್ಲಾಂದರೆ ಮಣ್ಣಿನ ದೀಪದ ಆರಾಧನೆಗೆ ಎಲ್ಲ ಅಷ್ಟೇ ಬತ್ತಿಗಳು ಬಂದು ಕೇಸರಿ ಬಣ್ಣದಿಂದ ಕೂಡಿರುವಂಥ ಬತ್ತಿಗಳನ್ನು ಹಾಕಿ ನೀವು ದೀಪದ ಆಚರಣೆಗಳನ್ನು ನೀವು ಮಾಡೋದ್ರಿಂದ ವಿಶೇಷವಾಗಿ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ವಿಳೆದೆಲೆಯ ಹಾರದ ಮೇಲೆ ಅದ್ರ ವಿಳೆದೆಲೆಯ ಮೇಲೆ ನೀವು ಸಿಂಧೂರದಿಂದ ಶ್ರೀರಾಮ್ ಅಂತ ಬರೆದು ಆ ಹಾರನ ನೀವು ಹಾಕ್ಸೋದ್ರಿಂದ ನಿಮ್ಮ ಯಾವುದೇ ರೀತಿಯ ತೊಂದರೆಗಳಿದ್ರು ಯಾವುದೇ ರೀತಿಯ ಸಂಕಟಗಳಿದ್ರು ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.